ಇದು ಟ್ರಿಗ್ನೋಮೆಟ್ರಿದು 8ನೇ ವಿಡಿಯೋ. ಇದರಲ್ಲೇನು ಎಕ್ಸಸೈಸ್ದು ಮೊದಲನೇ ಎಕ್ಸಸೈಸಲ್ಲಿ ಇದು ಮೊದಲನೇ ಪ್ರಾಬ್ಲಮ್ಮು. ಇದೇನಂತ ಕೇಳವ್ರೆ, ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ಡ್ ಅಟ್ ಬಿ ಎ ಬಿ ಈಕ್ವಲ್ ಟು 24 ಸೆಂಟಿಮೀಟ್ರು, ಬಿ ಸಿ ಈಕ್ವಲ್ ಟು 7 ಸೆಂಟಿಮೀಟ್ರು. ಡೆಟರ್ಮೈನ್ ಇದೆರಡನ್ನು ಕಂಡುಹಿಡಿಬೇಕು. ಇದು 4 ಸೈನ್ ಎ ಕಾಸ್ ಎ, ಸೈನ್ ಸಿ ಕಾಸ್ ಸಿ. ಫಸ್ಟು ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ಡ್ ಅಟ್ ಬಿ. ಅಲ್ಲಿಗೆ ಇದನ್ನು ಟ್ರಯಾಂಗಲ್ ಎ ಬಿ ಸಿ ತಗೋಬೇಕು. ಫಸ್ಟು ಟ್ರಯಾಂಗಲ್ ಎ ಬಿ ಸಿಲಿ ರೈಟ್ ಆಂಗಲ್ಡ್ ಅಟ್ ಬಿ, ಇದು ಎ ಬಿ ಸಿ ಟ್ರಯಾಂಗಲ್ಲು ಏನು ಇದೆಷ್ಟು, ಬಿ ಸಿ ಅನ್ನೋದು 7 ಸೆಂಟಿಮೀಟ್ರು, ಅದೇ ಥರ ಎ ಬಿ ಅನ್ನೋದು 24 ಸೆಂಟಿಮೀಟ್ರು. ಇದು ಹೈಪೋಟೆನ್ಯೂಸ್ ವ್ಯಾಲ್ಯೂ ನಾವೇ ಕಂಡುಹಿಡ್ಕೋಬೇಕು. ಆವಾಗ ಇದರಲ್ಲಿ ಇವು 4 ಕಂಡುಹಿಡಿಬೋದು, ಸೈನ್ ಎ ಕಾಸ್ ಎ, ಸೈನ್ ಸಿ ಕಾಸ್ ಸಿನ. ಅದಕ್ಕೆ ಫಸ್ಟು ಈ ಟ್ರಯಾಂಗಲ್ದು ಎ ಬಿ ಸಿ ತಗೋಬೇಕು. ಇನ್ ಟ್ರಯಾಂಗಲ್ ಎ ಬಿ ಸಿ ಏನಂತ ಕೊಟ್ಟವ್ರೆ, ಏನು ಈ ಸೈಡ್ ಸ್ಕ್ವೇರು ಕೂಡಿದ್ರೆ ಈ ಹೈಪೋಟೆನ್ಯೂಸ್ ಸ್ಕ್ವೇರ್ ಆಯ್ತದ. ಅಲ್ಲಿಗೆ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಇದು ಎ ಸಿ ಸ್ಕ್ವೇರು. ಇಲ್ಲೇನು ಬಿ ಸಿ ಸ್ಕ್ವೇರ್ ಅಂದ್ರೇನು, ಇದು 7 ಸ್ಕ್ವೇರ್ ಪ್ಲಸ್ ಇದು ಎ ಬಿ, ಇದಷ್ಟು 24 ಸ್ಕ್ವೇರು ಈಕ್ವಲ್ ಟು ಎ ಸಿ ಸ್ಕ್ವೇರು. ಅಲ್ಲಿಗಿದು 7 ಸ್ಕ್ವೇರ್ ಅಂದರೆ ಎಷ್ಟು, 7 ಟೈಮ್ಸ್ ಆಫ್ 7, 7 49. 24 ಸ್ಕ್ವೇರ್ ಅಂದರೆ 24 ಟೈಮ್ಸ್ ಆಫ್ 24, 24 240, 24 20 480, 24 96, 480 96, 576 ಇದು. ಇಲ್ಲಿ 49 ಪ್ಲಸ್ 576 ಈಕ್ವಲ್ ಟು ಎ ಸಿ ಸ್ಕ್ವೇರು. 49 ಪ್ಲಸ್ 576 ಎಷ್ಟು, 625 ಈಕ್ವಲ್ ಟು ಎ ಸಿ ಸ್ಕ್ವೇರು. ಈ ಸ್ಕ್ವೇರ್ ಆ ಕಡೆ ಹೋದರೆ ರೂಟ್ ಆಯ್ತದ, 625 ರೂಟ್ ಆಫ್ 625 ಈಕ್ವಲ್ ಟು ಎ ಸಿ. ಇವಾಗ 625 ಡಿವೈಡ್ ಮಾಡ್ಬೋದು. 5 1 5, 12 ಉಳಿತು, 5 2 10, 5 5 5, 5 25 125, 5 5. ಅಲ್ಲಿಗೆ ಇದನ್ನು 4 ಸತಿ 5 ಗುಣಿಸ್ಬೇಕು, ಇಲ್ಲಾಂದರೆ 2 ಸತಿ 5 5 25, 5 5 25. ಇದನ್ನು 25 2 ಸತಿ ಗುಣಿಸ್ಬೇಕು. ಅಲ್ಲಿಗೆ 625 ಅಂದರೆ 25 ಸ್ಕ್ವೇರ್ ಇದು. ಅಲ್ಲಿಗೆ ರೂಟ್ ಆಫ್ 25 ಸ್ಕ್ವೇರ್ ಈಕ್ವಲ್ ಟು ಎ ಸಿ, ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 25 ಎ ಸಿ ವ್ಯಾಲ್ಯೂ. ಇವಾಗ ಎಷ್ಟಾಯಿತು, ಎ ಸಿನೂ ಸಿಕ್ತು. ಇದು 24, ಇದು 7, ಇದು ಎ ಸಿ 25. ಇವಾಗ ಇದೆಲ್ಲನೂ ಕಂಡುಹಿಡಿಬೇಕು. ಮೊದಲನೇದೇನು, ಸೈನ್ ಎ ಕಾಸ್ ಎ, ಸೈನ್ ಎ ಅನ್ನೋದು ಕಂಡುಹಿಡಿಬೇಕು. ಕಾಸ್ ಎನು ಎಯಿಂದ ನೋಡಿದಾಗ ಇದು ಆಪೋಸಿಟ್ಟು, ಇದು ಹೈಪೋಟೆನ್ಯೂಸು, ಇದು ಅಡ್ಜಸೆಂಟು, ಜಂಟಿಯಾಗಿರೋದು, ಇದು ಎ ಆ್ಯಂಗಲ್ಲು. ಅಲ್ಲಿಗೆ ಸೈನ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು, ಅದು ಬಿ ಸಿ ಬೈ ಎ ಸಿ ಆಯ್ತದ. ಸೈನ್ ಎಗೆ ಬಿ ಸಿ ಬೈ ಎ ಸಿ, ಇದು ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಬಿ ಸಿ ಎಷ್ಟು, 7/25, 7/25. ಅದೇ ಥರ ಕಾಸ್ ಎ ಅಂದರೆ ಅದೇ ಆ್ಯಂಗಲ್ಲು, ಕಾಸ್ ಎಗೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಎಗೆ ಇದು ಈ ಸೈಡ್ ಜಂಟಿ ಆಗೈತಾ, ಅಲ್ಲಿಗೆ ಇದು ಅಡ್ಜಸೆಂಟು, ಇದು ಹೈಪೋಟೆನ್ಯೂಸು. ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂದರೆ ಎ ಬಿ ಬೈ ಎ ಸಿ, ಎ ಬಿ ಬೈ ಎ ಸಿ ಅದೆಷ್ಟು, 24/25. ಅದೇ ಥರ ಎರಡನೇ ಇದರಲ್ಲಿ ಸೈನ್ ಸಿ ಕಾಸ್ ಸಿ. ಈ ಆ್ಯಂಗಲ್ ಸಿ ಆದಾಗ ಇದು ಆಪೋಸಿಟ್ ಆಯ್ತದ, ಇದು ಅಡ್ಜಸೆಂಟ್ ಆಯ್ತದ, ಹೈಪೋಟೆನ್ಯೂಸ್ ಅದೇ ಉಳಿದಿರ್ತದ. ಸೈನ್ ಸಿಗೆ ಯಾವುದು, ಸೈನ್ ಸಿಗೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು, ಇದು ಆಪೋಸಿಟ್ಟು, ಇದು ಹೈಪೋಟೆನ್ಯೂಸು, 24/25. ಅದೇ ಥರ ಕಾಸ್ ಸಿ, ಕಾಸ್ ಸಿಗೆ ಏನಂತ ಮಾಡಬೇಕು, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಇದು ಸಿ, ಇದು ಅಡ್ಜಸೆಂಟು, ಇದು ಹೈಪೋಟೆನ್ಯೂಸು. ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂದರೆ 7/25. ಅಲ್ಲಿಗೆ 4 ಕಂಡುಹಿಡ್ದಂಗೆ ಆಯಿತು. ಸೈನ್ ಎ ಕಾಸ್ ಎ, ಸೈನ್ ಸಿ ಕಾಸ್ ಸಿ ಅಲ್ಲಿ ಕೇಳಿದ್ದು. ಇದೇ ಥರ ಇನ್ನು ಎಲ್ಲ ಪ್ರಾಬ್ಲಮ್ಮು ಮಾಡ್ತೀನಿ. ಬಾಯ್.